ಹಾಯ್ ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಬನ್ನಿ. ಸೊ ಇವತ್ತೇನು ಮಾಡಿದ ನಾಷ್ಟ? ಅನ್ನ ಚಂದಿ ಮುಂದೆ ಅನ್ನ ಪಾಳ ಹೊಡ್ಕೊಂತಿಲ್ಲತ್ತಿ ತಂಗಳನ. ಹಾಂ. ಸೊ ಮುಂಜೆ ನಿನ್ನ ರಾತ್ರಿ ಇದು ಅನ್ನ ಹೋಗಿ ತಂಗಳನ. ಸೊ ಇವತ್ತು ಅದು ಫ್ರೈ ಮಾಡಿ ಅದು ಅನ್ನ ಒಗ್ಗರಣೆ ಹಾಕೋದು ಎಲ್ಲ ಮಾಡಿ ಇಟ್ಟು ಮಮ್ಮಿದು ಕೊಡ್ಲತ್ತ ನಾಷ್ಟಕ್ಕೆ. ಮುಂಜೆ ನಾಷ್ಟ ಆಲ್ರೆಡಿ ಆಗಿಬಿಟ್ಟವ. ಸೊ ಮತ್ತೆ ಹೇಳ್ತೀನಿ, ಫ್ರೆಶ್ ಅಪ್ ಆಗೋಣ ಬನ್ನಿ. ಸೊ ಎಲ್ಲ ಆರತಿ ಪ್ಲೇಟ್ ತೊಗೊಂಡಿದ್ದೆ. ಇವತ್ತು ರಕ್ಷಾಬಂಧನ ಅಂತ ಇಲ್ಲಿ ನೋಡ್ರಿ ಎಡೆ ತೊಗೊಂಡಿಟ್ಟಿನಿ, ಎರಡು ತೊಳೆದವ ಇಟ್ಟು. ಸೊ ಇಲ್ಲ ಈ ಥರ ಇಟ್ಟು ಆಮೇಲೆ ಸ್ವೀಟ್ಸ್ನೂ ಇಟ್ಟೆ. ಸ್ವೀಟ್ಸ್ ಆದ್ಮೇಲೆ ಬಾಳೆಹಣ್ಣು ಸ್ವಲ್ಪ ತೆಗೆದು ಇಟ್ಟೆ. ಸೊ ಅದಾದ್ಮೇಲೆ ನೋಡ್ರಿ ಹಳ್ಳಿ ಬತ್ತಿನೂ ಕೂಡ ಇಟ್ಟೆ. ಸೊ ಇದು ನಮ್ಮ ಆಯ್ದು ಹಳೆ ಕಾಲದಂಗೆ ಇದ್ದಿದ್ದು, ಅದು ಆಗ್ತಿದ್ದು ಅವಾಗ ತೊಗೊಂಡಿದ್ದು ನಾವು. ಸೊ ಇದಕ್ಕೆ ಈ ಥರ ರೆಡಿ ಮಾಡಿ ಇಟ್ಕೊಂಡ್ಮ್ಯಾಕ ಆಮೇಲೆ ರಾತ್ರಿ ತೆಕ್ಕೊಂಡ್ಮ್ಯಾಕ ಇಲ್ಲ ಈ ಥರ ಇಟ್ಕೊಂಡಿದೆ. ಸೊ ಈ ಥರ ಪ್ಲೇಟ್ ರೆಡಿ ಮಾಡಿಟ್ಕೊಂಡು ನೋಡೋದು ಮಾಡಿಟ್ಕೊಂಡು. ಸೊ ಈ ಥರ ರೆಡಿ ಆಗಿದ್ದಾನೆ. ನಾನು ಈ ಥರ ಸೆಲೆಬ್ರೇಟ್ ಮಾಡಿ ನೋಡೋಣ. ರೊಕ್ಕ ಎಷ್ಟು ಕೊಡ್ತೀವಿ ಮಮ್ಮಿ? 10 ರೂಪಾಯಿ. ಎಷ್ಟು ಕೊಡು ನಿಮ್ಗೆ? 11 ರೂಪಾಯಿ ತಾರೆ 11 ರೂಪಾಯಿ ಇಡ್ತೇನೋ 111 ಬುಬಣೆ ಇಡಿ. ಎಷ್ಟು ಕೊಡಿ? ಇಡಿ 111 ರೂಪಾಯಿ. ಅದೇ ಆ ದೇವ್ರ ಕೂಡ ಹಾಕ್ದಂಗೆ ಹಾಕ್ಕೊಳತ್ತೀನಿ. ಕಸ್ಕೊಂಡ್ಬಿಡ್ತೀವಿ ಮತ್ತೆ 111 ರೂಪಾಯಿ ಕೊಟ್ಟಿದ್ದ. ಹಾಂ ಆ ಕಳ್ಸೋದು ನೋಡಿ ಮಮ್ಮಿ ನನಗೆ 111 ರೂಪಾಯಿ ಕೊಟ್ಟಿದ್ದು. ಮುಂದಿನ ತಿಂಗಳು ಚೈನಾ ಎಸ್ಕೊಡ್ತಾರಂತ. ಪೇಮೆಂಟ್ ಆದ ಯಾರ್ದಾರೆ. ಸೊ ಸದ್ಯಕ್ಕೆ ಈಗ ಅಮೌಂಟ್ ಇಲ್ಲ ಅಂತಂದು ಆಟೆ ಕೊಟ್ರೆ ಏನು ಮಾಡಕ್ಕೆ ಬಡುತ್ತೀನಿ. ಬಡಿದ್ರೆ ಒಂದು 11 ರೂಪಾಯಿ ಕೊಟ್ಟರೆ ಸಾಕು ಆಟೆ ಎಲ್ಲ ಹೋಗ್ತಾರೆ. ಸೊ ಸ್ವೀಟ್ ಎಷ್ಟು ಹೋಗೋಣ ನೋಡ್ರಿ ಎಲ್ಲ ನಮ್ಮ ಮಾಡಿ 3 ನಾವು ವಸ್ತು ಎಷ್ಟು ಒಂದು 3 ಪೀಸಸ್ ತಿಂದಾಗ ನಾವು ಉಳ್ಕೀವಿ. ನಾವು 3 ಪೀಸಸ್ ನಾವು ಹಂಚ್ಕೊಂಡು 4 ಆಗ್ಬೇಕಂತಲ್ಲ, ಅದು 4 ಪಾಯಿಂಟ್ ಮಾಡ್ಬೇಕಂದ್ರೆ ಹೌದು ಏನಾರು ಮಾಡ್ಬೇಕಲ್ವ ಯವ್ವ. ಸೊ ಇಲ್ಲಿ ನೋಡ್ರಿ ಈಗ ಮುಗಿತು ರಕ್ಷಾಬಂಧನ ಆದ್ಮೇಲೆ. ಆಮೇಲೆ ಈಗ ಅಡುಗೆ ಮಾಡ್ಬೇಕು. ಅಡುಗೆ ಆದ್ಮೇಲೆ ಮತ್ತು ಕಸ ಹುಡ್ಬೇಕು ಎಲ್ಲ ಆಲ್ಮೋಸ್ಟ್ ಸಂಜೆ ತನಕ ಮಾಡ್ಬೇಕು. ಮತ್ತು ನಮ್ಮ ತಾತ ಒಬ್ಬ ಇರ್ತಾನೆ, ಅವನಿಗೂ ಅವ್ರಿಗೆ ರಾಖಿ ಕಟ್ಟಬೇಕು. ರಾಖಿ ಕಟ್ಬೇಕು ಆಮೇಲೆ ಆರಾಮ್ಸೆ ಬೆಂದ ಹೋಗ್ಬೇಕು. ಏನು ಮಾಡ್ತಾ ಇವತ್ತು ವೆದರ್ನು ಕೂಡ ಸಖತ್ತಾಗಿದೆ. ಅಷ್ಟೊಂದು ಇದಾಗಲ್ಲ ನೋಡ್ರಿ, ಮಳೆ ಕೂಡ ಬರ್ಲಿಲ್ಲ. ಮಳೆ ಬರೋ ಚಾನ್ಸಸ್ ಎಲ್ಲ ಒಟ್ಟು ಎಷ್ಟು ಕಾಣಿಸ್ತೀವಿ ಆ ಥರ. ಸೊ ಮತ್ತೆ ಹಿಂಗೆ ಸೊ ಏನು ಸ್ಪೆಷಲ್ ಮಮ್ಮಿ ಇವತ್ತು ಅನ್ನ ಬ್ಯಾಳಿ ನುಗ್ಗಿಕಾಯಿ ನೋಡಿ ಮಾಡಬೇಕು. ಅಡುಗೆ ಮಾಡಿ ಹೊಟ್ಟೆ ಮತ್ತೇನು ಮಾಡ್ಬೇಕು? ಒಟ್ಟಿಗೆ ಇವತ್ತು ಅನ್ನ ಸಾರು ನುಗ್ಗಿಕಾಯಿ ಮಾಡ್ತೀನಿ ಅಂತಂದ್ರೆ. ಸೊ ಅದ್ರಾಗ ಸ್ವಲ್ಪ ಏನೇನು ತೋರಿಸ್ತೀನಿ ನಿಮ್ಗೆ, ಹೆಂಗಿರುತ್ತೆ, ಹೆಂಗೆ ಮಾಡ್ತೀವಿ, ಹೆಂಗಿಲ್ಲ ಅಂತ. ಸೊ ಹಾಗೆ ನೋಡ್ಕೊತಾರ್ರಿ, ಸ್ಕಿಪ್ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ. ಸ್ಟೇ ಟ್ಯೂನ್. ಅಂದರೆ ಮಮ್ಮಿ ವಾದ ನಿಭಾಯಿಸ್ತಾರೆ. ಸೊ ನೆಕ್ಸ್ಟ್ ಮಂತಾರೆ ಬರ್ಡೇ ಟೈಮಿಗಾರೆ ಇದು ಇಸ್ಕೊಡ್ತಾರಂತ, ರಾಕೆ ಎಲ್ಲ ಚೈನಾ ಇಸ್ಕೊಡ್ತಾರಂತ. ಸೊ ಅಲ್ಲಿವರೆಗೂ ವೇಟ್ ಮಾಡ್ಬೇಕಾಗ್ತದೆ ಮಮ್ಮಿ ಯಾವ ಥರ ಗಿಫ್ಟ್ ಕೊಡ್ತಾರೆ, ಯಾವ ಥರ ಅವರು ಬಡವರಲ್ಲ ಅಂತ. ಅಂದ್ರೆ ನಾವೇನು ಶ್ರೀಮಂತ, ಬಟ್ ಆಲ್ಮೋಸ್ಟ್ ಅವ್ರು ಕೊಟ್ಟಿವಿ ಒಂದು 11 ರೂಪಾಯಿ ನನ್ನ ಕೈ. ಚಿಕ್ಕವ್ರ ಸುಟ ನಮ್ಮ ಮಮ್ಮಿ ಏಟ್ನು ನಾವು ನಮ್ಮ ಅಣ್ಣಗೆ ರಾಖಿ ಕಟ್ತಿದ್ದಿಲ್ಲ. ಸೊ ಅದ್ರ ರೊಕ್ಕ ನಮ್ಮ ಮಮ್ಮಿನೂ ಅವರೇ ಕೊಡ್ತಿದ್ರು. ಅವ್ರೇನು ನಮ್ಮ ಅಣ್ಣನ ತಂದು ಕೊಟ್ಟಿಲ್ಲ ಅವ್ರು ಒಂದಿನೂ. ಅವಾಗ ಈ ಥರ ಮಾಡ್ತಿದ್ದೆ. ಸೊ ಇವಾಗೂ ಅವ್ರ ಕಡೆಗೆ ದುಡ್ಡಿಲ್ಲ ಅಂತು. ಸೊ ಇಷ್ಟೇ ಇಟ್ಕೋ ಅಂತಂದ್ರೆ ನೆಕ್ಸ್ಟ್ ಮಂತ್ ಆಗೋಷ್ಟು ಆಯ್ತು ಅಂದ್ರೆ ನೀನು ಕಾಲು ಗೆಜ್ಜೆ ಇಸ್ಕೊಡ್ತೀನಿ ಅಂತಂದಾರ. ಸೊ ದೇವ್ರ ಪುಣ್ಯನಂತ ಆಯ್ತು ಅಂದ್ರೆ ಅದೂ ಸಿಗ್ತಮ್ಮ. ಏನು ಸಿಗುತ್ತೆ ಗಿಫ್ಟ್ ಬಡ್ಡಿ ದಿನ ಟೈಮಿಗೆ. ಅವಾಗೂ ಈ ಥರನೇ ಅಂತು ಮಾಡೋದು. ಇವಾಗೂ ಈಗೇ ಥರನೇ ಅದ. ರೊಕ್ಕ ಮಮ್ಮಿನ ಕಡೆಯಿಂದ ತೊಗೋದು ಮತ್ತು ಮಮ್ಮಿಗೆ ವಾಪಸ್ ಕೊಡೋದು, ಅದು ಲೋನ್ ತೊಗೋದು ಲೋನ್ ವಾಪಸ್ ಕೊಡೋದು, ಆ ಥರ ಆಗ್ಯದ ನಮ್ಮ ಮನೆ. ಸೊ ಮಮ್ಮಿನೂ ಭಾಳ ನಗ್ಲತ್ತವ ಲೋನಿನ ಬಗ್ಗೆ ಹೇಳತ್ತೀನಿ ಅಂತಂದು.
ಅಂದ್ರೂ ಅವ್ರು ಭಾಳ ವರ್ಷ ಮಾಡ್ರ ರೊಕ್ಕ ಕೊಟ್ರ ಸಣ್ಣವ್ರ ಸುಟ ಈಗನು ರೊಕ್ಕ ಅವರೇ ಕೊಡತ್ತಾರ ಫೋನಿ ನಾವೇನು ತೊಗೊಂಡಿಲ್ಲ ಅವರೇ ರೊಕ್ಕ ಕೊಡ್ತಾರ ನಾವೇ ರಾಖಿ ಕಾಡುವ ನಾವೇ ರೊಕ್ಕ ತೊಗೋಬೇಕು ಪರಿಸ್ಥಿತಿ ಹಂಗಿದ್ ಮಕ್ ಏನು ಮಾಡ್ತಾರೆ ಅವ ಭೀ ಕೊಡೋದು ಆಗ್ಯಾನ ಆದ್ರೆ ಈಗಿಲ್ಲ ಕೈಯಾಗ ಬಟ್ ಅವ್ರನ್ನೂ ಕೊಡ್ತಾರ ಬಟ್ ಟೈಮ್ ಬಂದಾಗ ಅವ್ರನ್ನೂ ಏನಾರು ಕೊಟ್ಟೆ ಕೊಡ್ತಾರೆ ನಂಗೆ ಲಗ್ನ ಆದ್ಮೇಲೆ ಕೊಡ್ಬೇಕು ಒಂದು ಅಲ್ಮಾರಿ ಕೊಡ್ತಾರೆ ಅಲ್ಮಾರಿ ಕುಂತ್ಬಿಡು ಎಲ್ಲ ನೋಡ್ರಿ ನಮ್ಮ ಸೇರೆ ಯಾವ ಥರ ಮಾಡತ್ತಾನ ಮೈಲಾತಾನ ಚಲೋ ಅಲ್ಲ ನೋಡ್ರಿ ಅವನು ದೇವ ಇಲ್ಲೇ ಅನ್ನೋ ಮನ್ಯಾಗೂ ಅವನಿಗೂ ಸ್ವಲ್ಪ ಆರಾಮಿಲ್ಲ ಕಾಲು ಒಳಗೆ ಮುಳಿತು ಸೊ ದೇವ್ಯಾಗೂ ಆರಾಮಿದ್ದಿದ್ದಿಲ್ಲ ಅವ್ನ ಕಾಲು ತುಂಬ ನೋವಾಗ್ಯದ ಅಂತ ನೋಡಿ ಹೇಳಿದೆ ಕಾಲು ಇನ್ನು ದೇವ್ರ ಪುಣ್ಯ ಆಗ್ಲಿಂತು ದೇವ್ಯಾಗ ಜಲ್ದಿ ಆರಾಮಾಗ್ಲಂತ ಅನ್ಕೋತೀನಿ ಸೊ ಆಗೋ ಅಷ್ಟು ಆರಾಮಾಯ್ತಂದ್ರೆ ಮಮ್ಮಿನೂ ದೇವ್ರ ಗುಡಿಗೆ ಹೋಗಿ ಬರ್ತೀನಿ ಅಂತಂದಾಳ ಸೊ ನಮ್ಮ ಮನೆ ದೇವ್ರಿಗೆ ಆಗೋಷ್ಟು ಬೇಗ ಮರ್ಗಮೈ ಕಮ್ಮಿ ಮಾಡ್ಲಿಕ್ಕಿನ ಇವನ್ ಕಾಲಿಗೆ ಕಮ್ಮಿ ಆಯ್ತಂದ್ರೆ ಆಮೇಲೆ ಅದು ಊರಿಗೆ ಹೋದ್ಮ್ಯಾಗ ಭೀ ನಾನು ನಿಮಗೂ ತೋರಿಸ್ತೀನಿ ವಿಡಿಯೋ ಯಾವ ಥರ ಇರುತ್ತೆ ಅಲ್ಲಿ ಯಾವ ಥರ ಜನ ಇರ್ತಾರೆ ಯಾವ ಥರ ಇಲ್ಲ ಅಂತಂದು ತೋರಿಸ್ತೀನಿ ಅದನ್ನು ಬ್ಲಾಗ್ ಹಾಕ್ತೀನಿ ಮತ್ತು ಈಗ ಮುಂದೆ ಹಬ್ಬ ಬರೋದು ಯಾವುದಂದ್ರೆ ಗಣೇಶ ಚತುರ್ಥಿ ಸೊ ಅದನ್ನು ತೋರಿಸ್ತೀನಿ ನಿಮ್ಗೆ ಯಾವ ಥರ ನಮ್ಮ ಶಾಪದಲ್ಲಿ ಸೆಲೆಬ್ರೇಟ್ ಮಾಡ್ತಾರಂತಂದು ಹಾಗೆ ಕನೆಕ್ಟೆಡ್ ಇರ್ರಿ ಮತ್ತು ನನ್ನ ಬ್ಲಾಗಿಗೆ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನನ್ನ ಶೇರ್ ಕಮೆಂಟ್ ಎಲ್ಲ ಕೂಡ ಮಾಡಿರಿ ಸೊ ಟೈಮು ಎಡ್ ಆಗ್ಲತ್ತದ ಎಡ್ಡಿಗೆ ನಾವು ಮಮ್ಮಿ ಏನು ಮಾಡತ್ತದ ನೋಡಮ್ಮ ಏನು ಮಾಡತ್ತ ಅಡುಗೆವ ಏನು ಸ್ಪೆಷಲ್ ಸೊ ನುಗ್ಗಿಕಾಯಿ ಮಾಡ್ತೀನಿ ಅಂತಂದ ನುಗ್ಗಿಕಾಯಿ ಆಮೇಲೆ ಮೆಣಸಿಕಾಯಿ ಮಾಡ್ತೀನಿ ಮೆಣಸಿಕಾಯಿ ಓ ಮತ್ತು ಇನ್ನೊಂದು ಗುಡ್ ನ್ಯೂಸ್ ಏನಪ್ಪ ಅಂದ್ರೆ ಪಾರೊಂದು ಭೀ ಡೆಲಿವ್ರಿ ಇವತ್ತೇ ಆಗ್ಲತ್ತದ ಸೊ ಅದಕ್ಕೂ ಕೂಡ ಭಾಳ ಖುಷಿ ಅದ ಹಬ್ಬದ ಟೈಮಿಗೆ ಒಂದು ಸಿಹಿ ಸುದ್ದಿ ಸಿಕ್ಕ ನಮಗೆ ಅಂತಂತಂದಂಗೆ ಆ ಥರ ಅನ್ಕೋಬೇಡಿ ಇಲ್ಲ ಆ ಪಾಪನ ಬೇಸ್ ತೋರ್ಸ್ಲಕ್ಕಾಗಲ್ಲ ಸ್ವಲ್ಪ ದಿನ ಹೋದ್ಮ್ಯಾಕ ಅವಾಗ ನಿಮ್ಗೆ ತೋರಿಸ್ತೀನಿ ಪಾರುಂಡು ಹೆಂಗಿರುತ್ತೆ ಹೆಂಗಿಲ್ಲ ಬೇಬಿ ಅಂತಂದು ಸೊ ಹಂಗೆ ರೀ ಕನೆಕ್ಟ್ ಇರಿ ನಮ್ಮ ಜೊತೆ ಪಾರೊಂದು ಡೆಲಿವ್ರಿ ಆದ್ಮೇಲೆ ನಿಮ್ಗೆ ತೋರಿಸ್ತೀನಿ ಅಂತ ಖಾಲಿ ಅದು ಕ್ಲಿಪ್ ತೋರಿಸ್ತೀನಿ ಬೇಸ್ ತೋರ್ಸ್ಲಕ್ಕಾಗಲ್ಲ ಅಷ್ಟೇ ಮೇಲ ವಿಮಲ ಅಂದ್ರೆ ಅದು ನೆಕ್ಸ್ಟ್ ಬ್ಲಾಗ್ನ ಹಾಕ್ತೀನಿ ನಿಮ್ಗೆ ತೋರಿಸ್ತೀನಿ ಅದು ಹೆಂಗಿರ್ತದೆ ಇಲ್ಲ ಮಮ್ಮಿ ಹಬ್ಬ ಟೈಮಿಗೆ ಬರೋಕಂದ್ರೆ ಖುಷಿ ಅಲ್ಲತ್ತ ಒಂದು ಜೊತೆ ಎರಡು ಗುಡ್ ನ್ಯೂಸ್ ಸಿಕ್ಕ ಆಗ್ಯದ ಒಂದು ರಕ್ಷಾ ಹಬ್ಬ ಕಂಪ್ಲೀಟ್ ಆಯಿತು ಸೊ ಈ ಟೈಮಿಗೆ ನಮ್ಮ ಸುನಿಲ್ ಅಣ್ಣ ಒಬ್ಬರು ಇಲ್ಲ ಅವ್ರು ಕೆಲ್ಸಕ್ಕೆ ಹೋಗಲ್ಲ ಮಮ್ಮಿ ಕೆಲಸದಲ್ಲಿ ಅವ್ರು ಬ್ಯುಸಿ ಅವ್ರು ಗುಲ್ಬರ್ಗ್ನಾಗ ಇರ್ತಾರೆ ಸೊ ಅಲ್ಲಿ ಅವ್ರ ವರ್ಕ್ ಜಾಸ್ತಿ ಅಂತಂತ ಅವ್ರ ಜೊತೆ ಸೆಲೆಬ್ರೇಟ್ ಮಾಡೋಕ್ಕಾಗಿಲ್ಲ ವರ್ಕ್ ಪ್ರೆಷರ್ ಅಂತಂತು ಅದಕ್ಕೆ ಮಮ್ಮಿನೂ ಕೂಡ ಸ್ವಲ್ಪ ಬೇಜಾರಾಗಿದ್ದರು ಒಬ್ಬ ಬಂದಿದ್ರಂದ್ರೆ ಇಬ್ರಿಗೆ ಸೇರಿಸಿ ರಾಖಿ ಕಟ್ತಿದ್ದಾನೆ ಸೊ ಒಬ್ಬರ ಜೊತೆ ಸೆಲೆಬ್ರೇಟ್ ಮಾಡೋಕ್ಕಾಗಿತ್ತು ನನಗೆ ಸೊ ಆಯಿತು ಮತ್ತೇನು ಅನ್ಬೇಕಂದ ಮತ್ತೆ ಅಡುಗೆ ಮಾಡಬೇಕು ಕೆಲಸ ನೋಡ್ಕೋಬೇಕು ಏನಿಲ್ಲ ಆಯ್ತು ಪಾರನ್ ಬೇಬಿ ಬಂದಾಗ ಮತ್ತೆ ಸ್ವೀಟ್ ಅದು ತಿನ್ನೋದಲ್ಲ ಸ್ವೀಟ್ ತರಿಸ್ಬೇಕು ಸ್ವೀಟ್ ತಿನ್ನಬೇಕು ಮಾಡಬೇಕು ಅಡುಗೆ ಮಾಡಬೇಕು ಸೊ ಬ್ಯಾಳಿನ ಕೂಡ ಮಾಡ್ತಾರೆ ಅನ್ನ ಕೂಡ ಮಾಡಿ ಅನ್ನನೂ ಕೂಡ ಆಯ್ತು ಖಾಲಿ ಈಗ ಊಟ ಮಾಡೋದು ಕುಯ್ಗಳು ಕಾಯೋದಾಯ್ತು ಇಲ್ಲವ ನಮ್ಮ ಮಮ್ಮಿ ಸೊ ಅವರೇ ಕಿವಿಸ್ಲತ್ತಾರ ಆಲ್ಮೋಸ್ಟ್ ಈಗ 3:10 ಆಗ್ಲತ್ತದ 3:10ಕ್ಕೆ ಹಂಗೆ ಊಟ ಮಾಡತ್ತೀನಿ ಸೊ ಅದನ್ನು ಬೇಳೆ ಕೂಡ ಮಾಡಿದ್ದೀನಿ ಮತ್ತೇನು ಮಾಡಿದ ಮೆಣಸಿಕಾಯಿ ಮಾಡ್ಯಾರ ಸಾಧಾರಣಕ್ಕೆ ಇಲ್ಲ ಹಿಂದಿನೂ ಕೊಟ್ಟಿಟ್ಟಿದ್ರು ಮಮ್ಮಿ
ಸಖತ್ತ ಕಾಣಿಸೋದು ನೋಡೋಣ ಹೆಂಗಿರುತ್ತೆ ಅಂತ ಟೇಸ್ಟ್. ಮತ್ತೇನೋ ಸ್ಪೆಷಲ್ ಏನು ಬಡವ್ರ ಮನೆ ಅದು ಮಾಡ್ಬೇಕಲ್ಲ. ತಡ ಆಯ್ತವ ಮಾತಿಗೊಂದು ಬಡವ್ರು ಯಾಕಂತೀರಿ ಮಮ್ಮಿ? ಶ್ರೀಮಂತರ ಅಂದ್ರೆ ನಾವು ಬಡವ್ರಿ. ಪೂರ ಮುಗಿಸ್ಬಿಟ್ರು ಅನ್ನ ಗಿನ್ನ ಇಲ್ಲ ಅಂತಂದು. ಸೊ ಅದನ್ನು ಟೇಸ್ಟ್ ಮಾಡಿ ನೋಡೋಣ ಹೇಗಿರುತ್ತೆ ಹೇಗಿಲ್ಲ ಅಂತ. ಮಮ್ಮಿ ಮಾಡಿದ ಅಡುಗೆ ಮಾಡಿ ಟೇಸ್ಟ್ ಮಾಡಿ ರಿವ್ಯೂ ಕೊಡ್ತೀವಿ ನಾವು ಈಗ ಹೆಂಗೆ ಎಷ್ಟು ಕೊಡ್ತೀವಿ ಕೊಡು. ಸೊ ಪಾರು ಕೂಡ ಸ್ವಲ್ಪ ಏನು ಪೊಸಿಷನ್ ಅದ ಈಕಿನೇ ನೋಡ್ರಿ. ಈಕಿ ನಮ್ಮ ಪಾರು, ಈಕಿನ ಡೆಲಿವ್ರಿ ಇವತ್ತು ಆಗ್ತದ. ಸೊ ಇವತ್ತು ನೋಡ್ಬೇಕದ ಹೆಂಗೆ ಆಗ್ತದೆ, ಯಾವ ಮರಿ ಆಗ್ತದೆ ಅಂತ. ಅದನ್ನು ಫೇಸ್ ರಿವೀಲ್ ಮಾಡ್ತೀನಿ ಅಂತೀನಿ. ಸೊ ಅದರಿಂದಾಗಿ ಹೇಳ್ತೀನಿ ನಿಮ್ಗೆ ಯಾವ ಅಂತ. ನೋಡಮ್ಮ ನಡಿ ಹೆಂಗಿರ್ತದೆ ಟೇಸ್ಟ್, ಹೇಗಿರ್ತಂತ ಟೇಸ್ಟ್ ನೋಡೋಣ ಹೆಂಗೆ. ಹೆಂಗದ ಸೇಮ್ ಟು ಸೇಮ್ ನಾವು ಹೋಟೆಲ್ನಾಗ ಹೆಂಗೆ ತಿಂತೀವಲ್ಲ ಹಿಂದಿ ಆ ಥರನೇ ಆಗ. ರೈಸ್ನೂ ಆ ಥರನೇ ಅದು ಸೇಮ್ ಇದ್ದಿದ್ದು ಹೇಳ್ತೀವಿ ಮಮ್ಮಿ. ಖರೆ ಹಳ್ಳಿ ಊಟ ಇದ್ದ ನಾವು. ಹ್ಞೂ ಹಳ್ಳಿ ಊಟ ಇದ್ದ ರೈತರ ಮಕ್ಕಳು ಇದ್ದ. ಜಾಸ್ತಿ ಊರಾಗ ಹಿಂದಿ ಕೂಡ ಜಾಸ್ತಿ ಚಲೋ ಮಾಡ್ಯಾರ. ಸೊ ಆಲ್ಮೋಸ್ಟ್ ಎಲ್ಲ ಬೆಟ್ರೆ ಅನ್ಬೇಕು. ಜಾಸ್ತಿ ಅತಿ ನೋಡಿದ್ರೆ ಈಗ ಸಾಕು 5 ಪಾಯಿಂಟ್ಸ್ ಕೊಡ್ತೀನಿ ನಾನು. ಆಯ್ತು. ಸೊ ನೀವು ಬ್ಲಾಗ್ ಇಷ್ಟ ಆಯ್ತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡಿ ನನ್ನ ಚಾನಲ್ಗೆ. ಮತ್ತೆ ಸಿಗೋಣ ನೆಕ್ಸ್ಟ್ ಬ್ಲಾಗ್ನಲ್ಲಿ. ಧನ್ಯವಾದ.